ನನ್ನ ಹೆಸರು ಚಂದನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಶಾಲೆಗೆ ಬಂದಾಗ ಸ್ವಲ್ಪ ಲೋ ಇದ್ದೆ. ಆದರೆ ಏನು ಮಾಡಲಿ, ಹಳೆ ಶಾಲೆಯಾಗಿದ್ದಾಗ ಅಲ್ಲಿ ಹುಡುಗರು ಕೂಟಾಗ ಮಜಾ ಮಾಡೋದು, ಅದು ಮಾಡಿದೆ, ಅದು ಎಲ್ಲ ಮಾಡಿದೆ. ಅವ್ರು ಕೂಟ ಪಂಟ್ ಹೊಡೋದು, ಇವ್ರು ಕೂಟ ಎಲ್ಲ ಸೇರಿ ಹಾಳಾಗ್ಬಿಟ್ಟೆ. ಆದರೆ ಏನು ಮಾಡಲಿ, ಈ ಶಾಲೆಗೆ ಬರ್ತೀನಿ ನಂಗೆ ನಮ್ಮ ಟೀಚರ್ಸ್ ಎಲ್ಲ ನಿಂದ್ರಾಗ ಒಂದು ಟ್ಯಾಲೆಂಟ್ ಇದೆ, ಅದನ್ನು ತೋರಿಸು, ಎಲ್ಲರಿಗೂ ಇಂಪ್ರೂವ್ಮೆಂಟ್ ಹಾಕಿಯ ಎಲ್ಲ ಮಾಡ್ತೀನಿ ಅಂತಂದರು. ನಾನು ಅದ್ರ ಪ್ರಕಾರ ಹೋಗ್ತಾ ಸ್ವಲ್ಪ ಸ್ವಲ್ಪ ಕಲಿತಾ ಹೋದೆ. ನನಗೂ ಏನಿಸ್ತು, ಎಲ್ಲ ಲ್ಯಾಂಗ್ವೇಜ್ ಎಷ್ಟು ಟಫ್ ಐತಿಲ್ಲ ಅನಿಸ್ತು. ಸ್ಟಾರ್ಟಿಂಗ್ ಇಂಗ್ಲೀಷ್ ಮೀಡಿಯಮಿಂದ ಬಂದರೂ ನನಗೆ ಯಾಕೆ ಟಫ್ ಐತಲ್ಲ, ಟಫ್ ಐತೆ, ಓದೋಣ ಏನು ಬಿಡು, ಹಂಗೆ ಹಿಂಗೆ ಅಂತ ಇದ್ದೆ. ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಸ್ವಲ್ಪ ನಾನು ಎಫರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಏನನ್ನಿಸ್ತು, ಇದರಷ್ಟು ಈಸಿನೇ ಆದಿಲ್ಲ, ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ಗೊತ್ತಾಯ್ತು. ಇನ್ನೊಂದು ಏನಂತಂದರೆ, ನಾನು ಫ್ರೆಂಡ್ಸಿಗೆ ಅವ್ರಿಗೆ ಇವ್ರಿಗೋಸ್ಕರ ಏನು ಬೇಕಾದ್ರೆ ಮಾಡಿದೆ. ಆದರೆ ಒಂದಂತೂ ತಿಳಿತು, 10th ಬರ್ತೀನಿ ನನಗೆ ಯಾರಿಗಂತ ಯಾರೂ ಇಲ್ಲ. ನಾವೇನು ಎಫರ್ಟ್ ಮಾಡ್ತಾವಲ್ಲ ಅದು ನಮ್ಮ ಜೀವನಕ್ಕೆ ಮುಂದೆ ಸಕ್ಸಸ್ ಕಾಣ್ಬೋದು. ಅದು ಸಲುವಾಗಿ ನಾವೇನು ಯಾರು ನಮ್ಮ ಕಷ್ಟ ಯಾರು ಬರೋಲ್ಲ, ಒಬ್ಬರೇ ಬರೋದು ಯಾರಂದರೆ ಪೇರೆಂಟ್ಸ್, ಟೀಚರ್ಸ್. ಅವ್ರನ್ನ ಬಿಟ್ಟರೆ ಯಾರು ಬರೋಲ್ಲ. ಅದು ಸಲ ನಾವೇನು ಮಾಡಬೇಕು, ನಮ್ಮ ಟೀಚರ್ಸ್ ಹೇಳಿದ ಮಾತು ಅದನ್ನೆಲ್ಲ ನಾವು ರೆಸ್ಪೆಕ್ಟ್ ಕೊಟ್ಟು ಮುಂದೆ ಅದನ್ನೇ ಒರೆಸಿದ್ರೆ ನಾವು ಜೀವನದಾಗ ಒಂದು ಸಕ್ಸಸ್ ಕಾಣ್ತೇವೆ ಅನ್ನೋದು ನಂಬಿಕೆ ಐತಿ. ಅದು ಸಲ ನಾನು ಈಗ ಎಲ್ಲ ಸರ್ಸ್ ಹೇಳ್ದಂಗೆ ಮಾರ್ಕ್ ಕೇಳ್ಕೊಂಡು ಈಗೆಲ್ಲ ಮಾಡಿ ಮೇಲೆ ಲಾಸ್ಟಿಗೆ ಅಲ್ಲೇ ಈಗ ಫೈನಲ್ ಸ್ಟೇಜಿಗೆ ಬಂದವು. SSLC ಈಗಲೇ 3 ಎಕ್ಸಾಮ್ ಮಾಡೀವಿ. 3 ಎಕ್ಸಾಮ್ ಒಳಗೆ ಅಷ್ಟು ಎಕ್ಸಾಮ್ ಚಲೋ ಬರ್ದವಿ. ಈಗ ನೆಕ್ಸ್ಟ್ ಇರೋ ಸೋಷಿಯಲ್ ಎಕ್ಸಾಮ್. ನಮ್ಮ ಸೋಷಿಯಲ್ ಸರ್ ಹೇಳೋದಾದ್ರೆ ಅವ್ರು ಭಾಳ ನಮಗೋಸ್ಕರ ಎಫರ್ಟ್ ಹಾಕಾರ. ಮತ್ತು ಅವ್ರು ಇನ್ನೊಂದು ಏನಂದರೆ, ಓದಿರೋಷ್ಟು ಜೀವನ ಇಲ್ಲ ಅಂತಾರೆ ಅವ್ರು. ಯಾಕಂದರೆ ಓದಿರೋದನ್ನು ಈಗ ಅನ್ಎಂಪ್ಲಾಯ್ಡ್ ಜಾಸ್ತಿ ಇದ್ದಾರೆ. ಹಂಗಾಗಿ ನಾವು ಓದಲಿಲ್ಲಂಗೆ ಬೇರೆ ಜಾಬ್ ಮಾಡುವಂಥ ಅವರು ನಮಗೆ ಭರವಸೆನ ಕೊಟ್ಟಾರೆ. ಅದು ಓದೋನ್ನೋದು ಒಂದೇ ಜೀವನದಾಗಿಲ್ಲ ಅಂತ ಹೇಳಿದರು ಅವರು. ಮತ್ತು ತಮ್ಮ ಅನುಭವಗಳನ್ನು ನಮ್ಮ ಮುಂದೆ ಇಟ್ಟು ಅವರು ಜೀವನದ ಬಗ್ಗೆ ನಮಗೆಲ್ಲ ಹೇಳಿದ್ದಾರೆ. ಇನ್ನೊಂದಿಂದ ಹೇಳೋದಂದ್ರೆ ನಮ್ಮ ಸರ್ ಅವರು, ನಾವು ಸ್ಟಾರ್ಟಿಂಗಿಂದ ಬಂದಾಗ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದಾರೆ, ಈಗೂ ಇದ್ದಾರೆ. ಏನಂದರೆ ಅವರು ನಮಗೋಸ್ಕರ ಭಾಳ ಸಹಾಯ ಮಾಡಿದ್ದಾರೆ. ಅವರು ನಮಗೆ ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಕೊರತೆನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ನೋಡಿದ್ದಾರೆ. ಮತ್ತು ಇನ್ನೊಂದಂದ್ರೆ ನಮ್ಗೆ ಇಂಗ್ಲೀಷ್ ಸರ್ ವೀರೇಶ್ ಸರ್ ಅವರು ಗ್ರಾಮರು ಅವ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಮತ್ತು ಅವ್ರನ್ನ ಎಷ್ಟೇ ಇದ್ದಿದ್ರು ಬೈದರು ಮಾಡಿದ್ರು ಮತ್ತು ಅವರು ನಮ್ಮನ್ನ ಕರ್ಕೊಂಡು ಇದು ಸಮಾಧಾನ ಮಾಡ್ತಾರೆ. ಇನ್ನೊಂದ್ರೆ ಕನ್ನಡ ಸರ್ ನಮ್ಮ ಕೂಟ ಎಲ್ಲರೂ ಕೂಟ ತಮಾಷೆ ಮಾಡ್ತಾರೆ. ಅವ್ರ ಹೆಸರು ಬಸಪ್ಪ ಸರ್ ಅಂತ. ಮತ್ತು ಮಲ್ಲಪ್ಪ ಸರ್ ಅವ್ರು ನಮಗೋಸ್ಕರ ತುಂಬ ಮೋಟಿವೇಶನ್ ಇರ್ತಾರೆ. ಅದರಿಂದ ನಾವು ಜೀವನದಲ್ಲಿ ಮೋಟಿವೇಶನ್ ತಗೊಂಡ್ರೆ ಇನ್ನೂ ಎಫರ್ಟ್ ಇನ್ನೂ ಹೆಚ್ಚಿಗೆ ಹಾಕ್ಬೋದು ಅನ್ನಂಗೆ ಮೋಟಿವೇಶನ್ ಕೊಡ್ತಾರೆ. ಮತ್ತು ಸೈನ್ಸ್ ಮಿಸ್ ನಮಗೆ ಸೈನ್ಸ್ ಒಳಗೆ ಈಸಿಯಾಗಿ ಮಾಡಿದ್ರು ಅವರು ಅಂತ ಹೇಳಿ ಇಷ್ಟು ಹೇಳಿ ಎಲ್ಲರಿಗೂ ಸರ್ಸಿಗೆ ಟೀಚರ್ಸಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಮದನ್ ಅಂತ. ನಾನು ಈ ಸ್ಕೂಲಿಗೆ 6th ಅಡ್ಮಿಷನ್ ಆದೆ. ನಮ್ಮೂರು ಚಿಕ್ಕೇರೂರು ಹತ್ರ ಇರುವಂಥ ಒಂದು ಸಣ್ಣ ಹಳ್ಳಿ. ನಾನು ಅಲ್ಲಿಂದ ರಟ್ಟಹಳ್ಳಿ ಅನ್ನೋ ಊರಿಗೆ ಬಂದು ಈ ಮೊರಾರ್ಜಿ ಸ್ಕೂಲ್ ಅಂತ ಒಂದು ದೊಡ್ಡ ಒಂದು ಸ್ಕೂಲು ಸಂಸ್ಥೆ, ಇಲ್ಲಿ ನಾನು ಓದ್ತಾ ಇದ್ದೀನಿ ಅಂತ ಅಂದರೆ ನನಗೆ ತುಂಬ ಖುಷಿನೇ ಆಗುತ್ತೆ. ಆದರೆ 5 ವರ್ಷಗಳ ಕಾಲ ನಾನು ಇಲ್ಲಿ ಓದ್ತಾ ಇದ್ದೆ, ಇನ್ನೂ ಓದ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ SSLC ಎಕ್ಸಾಮ್ 3 ಎಕ್ಸಾಮ್ ಬರೆದಿದ್ದೀನಿ, ಚೆನ್ನಾಗಿದ್ದಾವೆ, ಎಲ್ಲನೂ ಚೆನ್ನಾಗಿದ್ದಾವೆ. ಇನ್ನು ನೆಕ್ಸ್ಟ್ ಇರೋದು ನಮ್ಮ ಸೋಷಿಯಲ್ ಸಬ್ಜೆಕ್ಟ್ ಇದೆ, ಅದಕ್ಕೂ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿದೆ. ಆದರೆ ನಾವು ಈ 5 ವರ್ಷಗಳ ಕಾಲ ಏನು ಮಾಡಿದ್ವಿ ಅನ್ನೋದಕ್ಕೆ ಒಂದು ಸಣ್ಣ ಹಂಗೆ ಕಿರು ಪರಿಚಯ ಕೊಡ್ತೀನಿ ಅಷ್ಟೇ. ನಾನು 6th ಬಂದೆ. ಫುಲ್ ಹಳೆ ಸ್ಕೂಲ್ ಇತ್ತು, ಅಲ್ಲೆಲ್ಲ ಫೆಸಿಲಿಟಿ ಏನು ಅಷ್ಟು ಇದು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಆದರೂ ಅಲ್ಲೇ ಹೆಂಗೋ ಕಷ್ಟಪಟ್ಟು, ಅಲ್ಲೇ ಏನೇ ಇದ್ದರೂ ಅಲ್ಲಿ ಸರಿ ಇಲ್ಲ ಅಂದರೂ ಇದ್ದು ಕಷ್ಟಪಟ್ಟು ಓದಿ ಅಲ್ಲಿಂದ ನಮಗೆ ಒಂದು ಸರ್ಕಾರ ಒಂದು ಇಂಥ ದೊಡ್ಡ ಸ್ಕೂಲ್ ಕೊಡ್ತು. ಆದರೆ ನಾವು ಇಲ್ಲಿ ಬಂದು ಅದಕ್ಕಿಂತ ಚೆನ್ನಾಗಿರೋವಂಥ ಒಂದು ಶಿಕ್ಷಣನ ಪಡ್ಕೊಂಡು ಶಿಕ್ಷಕರ ಜೊತೆಗೆ ಎಲ್ಲ ಮಾತಾಡಿಕೊಂಡು, ಅಲ್ಲಿ ಯಾವ ಡೌಟ್ಸ್ ಇದ್ದರೆ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು, ದಿನ ವಾರ ತಿಂಗಳುಗಳ ಕಾಲ ಎಲ್ಲ ಇಲ್ಲೇ ಸ್ಟಡಿ ಮಾಡಿಕೊಂಡು ಎಲ್ಲ ನಾವು ಇಲ್ಲಿವರೆಗೂ ಕಳ್ಕೊತಾ ಬಂದಿದ್ದೀವಿ. 5 ವರ್ಷಗಳ ಕಾಲ ನಾವು ಇಲ್ಲಿದ್ದು. ಆದರೂ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ, ಇಲ್ಲಿ ಶಿಕ್ಷಕರು ತುಂಬ ಚೆನ್ನಾಗಿದ್ದಾರೆ, ಅವ್ರು ಮಾಡೋವಂಥ ಪಾಠ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನನಗೆ ಯಾರು ಇಷ್ಟ ಆಗಿಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಇಷ್ಟ ಆಗಿದ್ದಾರೆ. ಯಾಕಂದರೆ ಅವ್ರು ಮಾಡೋ ಪಾಠಕ್ಕೆ ನೋಡೇ ಇಷ್ಟ ಆಗಬೇಕು, ಆ ಥರ ಪಾಠ ಮಾಡ್ತಾರೆ. ನಮ್ಮ ಎಲ್ಲ ಸರ್ಸ್ ಬಗ್ಗೆ ಹೇಳೋದಾದರೆ, ನಮ್ಮ ಕ್ಲಾಸ್ ಟೀಚರ್ ನನ್ನ ಬಗ್ಗೆ ಹೇಳ್ತೀನಿ. ನಮ್ಮ ಕ್ಲಾಸ್ ಟೀಚರ್ ಆಯ್ತು ಸರ್ ಅಂತ, ಮ್ಯಾಥ್ಸ್ ಟೀಚರು. ಅವರು ಕೂಡ ತುಂಬ ಸೈಲೆಂಟೇ, ಆದರೂ ಚೆನ್ನಾಗೇ ಪಾಠ ಮಾಡ್ತಾರೆ. ಎಲ್ಲನೂ ಒಂದು ಒಳ್ಳೆ, ಅವ್ರು ಬೈಯೋ ಮಾತಿಗಿಂತ ಅವ್ರು ಹೇಳೋ ಮಾತೇ ನಮಗೆ ಮುಟ್ಟುತ್ತೆ, ಅದು ಮನಸ್ಸಿಗೆ ಮುಟ್ಟೋ ಅಂತ ಮಾತಾಡ್ತಾರೆ. ಆದ್ದರಿಂದ ನಾವು ಏನೋ ದೊಡ್ಡ ಇನ್ಸ್ಪಿರೇಷನ್, ಅವರಿಂದ ಇನ್ಸ್ಪಿರೇಷನು. ಮತ್ತು ನಮ್ಮ ಸೋಷಲ್ ಸರಿಂದ ಅಂತೂ ನಾವು ತುಂಬ ಕಲ್ತಿದ್ದೀವಿ. ಯಾಕಂದರೆ ಅವ್ರು ಹೇಳೋವಂಥ ಕ್ಲಾಸ್ ಆಗಿರಲ್ಲ, ಅದೊಂಥರ ಮೋಟಿವೇಶನ್ ಸ್ಪೀಚು. ಅಲ್ಲಿ ಒಂದು ಜೀವನದ ಬಗ್ಗೆ ಇರೋವಂಥ ಒಂದು ಇಡೀ ಅನುಭವಗಳನ್ನು ಹೇಳ್ತಾರೆ. ಅವು ಪಾಠದ ಜೊತೆಗೆ ಕೂಡ ಅವ್ರು ಏನು ತಿಳ್ಕೊಂಡಿರೋವಂಥದ್ದು ನಮಗೂ ಇನ್ನೂ ಸ್ವಲ್ಪ ತಿಳಿಸೋವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರ ಹಾಗೆ ಪಾಠ ಮಾಡೋದು, ಇಲ್ಲಿ ಮೊರಾರ್ಜಿ ಸ್ಕೂಲ್ ಟೀಚರ್ಸಾಗಿ ಪಾಠ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅವರು ಫುಲ್ಲು ಎಲ್ಲ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಾರೆ. ಹುಡುಗರಿಗೆ ಅರ್ಥ ಆದರೂ ಪರವಾಗಿಲ್ಲ, ಸಾಯಂಕಾಲ ಬಂದು ಬೇಕಾದ್ರೆ ಎಲ್ಲರೂ ಕೇಳಿ ಒಂದು ಕ್ಷಣ ಎಲ್ಲರನ್ನು ಕೂರಿಸ್ಕೊಂಡು ಡೌಟ್ ಇದೆಯೋ ಇಲ್ವೋ ಅನ್ನೋ ಒಂದು ಎಲ್ಲರನ್ನು ಕೇಳಿಕೊಂಡು ಸ್ಟೂಡೆಂಟ್ಸ್ನ ಎಲ್ಲ ಕೇಳಿ ಅವ್ರನ್ನ ಡೌಟ್ ಕ್ಲಿಯರ್ ಮಾಡಿ ದಿನಾನು ಇದೇ ಕೆಲಸವನ್ನು ಮಾಡ್ತಾ ಇರೋಂಥ ನಮ್ಮ ಶಿಕ್ಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಸ್ಕೂಲು ತುಂಬ ಚೆನ್ನಾಗಿದೆ, ವಾತಾವರಣ ಅಂತೂ ಚೆನ್ನಾಗಿದೆ. ಆದರೆ ಎಲ್ಲ ಟೀಚರ್ಸು ಏನು ತುಂಬ ಚೆನ್ನಾಗಿದ್ದಾರೆ. ನಾವು ಇವತ್ತು ಸೋಷಲ್ ಎಕ್ಸಾಮ್ ಬೇರೆ 2 ದಿವಸಗಳ ಕಾಲ ನಾನು ತುಂಬ ಪ್ರಯತ್ನ ಮಾಡಿದ್ದೀವಿ, ಎಲ್ಲ ಸ್ಟೂಡೆಂಟ್ಸು ಪ್ರಯತ್ನ ಮಾಡಿದ್ದೀವಿ. ಇಡೀ 2 ದಿನ ಕೂಡ ನಮ್ಮ ಸೋಷಲ್ ಸರ್ ನಮ್ಮ ಜೊತೆನೇ ಇದ್ದರು. ಅವ್ರು ಏನು ಡೌಟ್ಸ್ ಎಲ್ಲ ಕ್ಲಿಯರೇ ಮಾಡಿದ್ರು. ಎಲ್ಲ ನಾವು ಏನು ಕೇಳಿದ್ರು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತಾರೆ. ಅವ್ರು ಇನ್ನೂವರೆಗೂ ನಮ್ಮ ಜೊತೆನೇ ಇದ್ದಾರೆ, ಅಲ್ಲಿ ಓದಿಸ್ತಾ ಇರ್ಬೋದು. ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ, ಸೋಷಲ್ ಎಕ್ಸಾಮ್ ಕೂಡ ಚೆನ್ನಾಗಿ ಬರೀತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಈ ಸಣ್ಣದೊಂದು ಪರಿಚಯ ಕೊಡ್ತೀನಿ ಅಷ್ಟೇ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಯಶೋಧ ಅಂತ. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಲ್ಲಿ ಬಂದು 3 ವರ್ಷ ಆಯಿತು. 1 ವರ್ಷ 7th ನಾನು ಸಿಂದಗೇರಿಯಲ್ಲಿ ಕಲಿತೆ. ಇಲ್ಲಿ 3 ವರ್ಷ ಬಂದು 8ನೇ ಕ್ಲಾಸಿಗೆ ನಾನು ಇಲ್ಲಿ ಒಳ್ಳೆ ಅಂತ ಅಂತಿದ್ದೆ. ಆದರೂ ಅಪ್ಪಾಜಿ ನೀನು ಇಲ್ಲಿ ಇರಬೇಕು ಅಂತಂದು ಇದು ಮಾಡ್ತು. ನಾನು ಅದಕ್ಕೆ ಇಲ್ಲಿ ಬಂದೆ. ಅಲ್ಲಿಂದ ಬಂದು ಇಲ್ಲಿವರೆಗೂ ಭಾಳಷ್ಟು ಕಲ್ತಿದ್ದೆ ನಾನು.
ಆದರೂ ನಂಗೆ ಇಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಈ ಸ್ಕೂಲಿಗೆ ಬಂದು ಭಾಳ ನಾನು ವಿದ್ಯಾಭ್ಯಾಸ ಕಲ್ತಿದ್ದೇನೆ. ಇಲ್ಲಿಂದ ನಾನು ಹೋಗ್ಬೇಕು ಅಂದ್ರೂ ಒಳ್ಳೆಯ ಗುಣಗಳು ಕಲ್ತ್ಕೊಂಡು ಹೊಂಟಿದ್ದೀನಿ. ಆದರೆ ಇಲ್ಲಿಂದ ಟೀಚರ್ಸಿಗೆ ಹೇಳಬೇಕು ಅಂದರೆ ನಾನು ಭಾಳ ಶಿಕ್ಷಣವನ್ನು ಕಲಿಸಿದ್ದಾರೆ. ಇಲ್ಲಿ ಶಿಕ್ಷಣ ತುಂಬ ಇದೆ. ಇಲ್ಲಿ ಇಡೀ ತಾಲೂಕಲ್ಲಿ ಈ ಸ್ಕೂಲ್ ಫಸ್ಟ್ ಇದೆ. ಮತ್ತು ಶಿಕ್ಷಕರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಟೀಚರ್ಸು ನನಗೆ ISR ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಎಷ್ಟೇ ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಆದರೂ ನೀನು ಚೆನ್ನಾಗಿ ಓದ್ತಿದ್ದೀಯಾ, ಓದು ಅಂತಂದು ಹೇಳ್ತಿದ್ರು. ಮತ್ತು ಯಾವುದೇ ಸಬ್ಜೆಕ್ಟ್ ಒಳಗೂ ಕಮ್ಮಿ ತೆಗೆದ್ರು ನಾನು ಹತ್ತಾಗಂತೂ ಭಾಳ ಬುದ್ಧಿ ಹೇಳಿರೋ ಶಿಕ್ಷಕರು ಅಂದರೆ ಸೋಷಲ್ ಸರು. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಹತ್ತಾಗೆಲ್ಲ ಬಂದು ಹೇಳ್ತಿದ್ರು, ನೀನು ಯಾಕೆ ಇಷ್ಟಕ್ಕೊಂದು ಅಳ್ತೀಯಾ, ನೀನು ಚೆನ್ನಾಗಿ ಓದ್ತಿದ್ದೀಯಾ, ಓದು ಅಂತಂದು. ಆದರೂ ಈಗೆಲ್ಲ 3 ಎಕ್ಸಾಮ್ ಕಂಪ್ಲೀಟ್ ಆಗಿವೆ. ಆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದಿದ್ದೇನೆ. ಇನ್ನೂ 3 ಎಕ್ಸಾಮ್ ನಾನು ಚೆನ್ನಾಗಿ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇನ್ನು ಈ ಎಕ್ಸಾಮ್ ಬರೆದು ನನ್ನ ಪರ್ಸೆಂಟೇಜ್ ಭಾಳ ಆಗಬೇಕು. 85, 95 ಮೇಲೆ ಹೋಗಬೇಕು ಅನ್ನೋ ನನಗೆ ಆಸೆ ಇದೆ. ಮತ್ತು ನಾನು ಒಳ್ಳೆಯ ಪೊಸಿಷನ್ ಒಳಗೆ ಮುಂದೆ ಬರ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಮತ್ತು ನಮ್ಮ ಶಿಕ್ಷಕರಿಗೂ ಮತ್ತು ನಮ್ಮ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನ ಹೆಸರು ಸಂದೀಪ್. ನಾನು 72 ವಿದ್ಯಾರ್ಥಿ. ನಮ್ಮ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕುಡಪಲ್ಲಿ. ನಾವು ಬಂದು 6th ಬಂದು 5 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕಲಿತಿದ್ದೇವೆ. ಇಂದು ನಾವು SSLC ಎಕ್ಸಾಮನ್ನು ಬರೆಯಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ 3 ಎಕ್ಸಾಮ್ ಕಳೆದು ಹೋಗಿವೆ. ಇಂದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಸೋಷಲನ್ನು ನಾನು ಬರೆಯಲಿಕ್ಕೆ ಹೊರಟಿದ್ದೇನೆ. ನನ್ನ ಹಿಂದೆ ನನ್ನ ಗುರುಗಳು ಸದಾಕಾಲ ನಿಂತು ನನಗೆ ಹೇಗೆ ಓದಬೇಕು, ಹೇಗೆ ಮುನ್ನುಗ್ಗಬೇಕೆಂದು ಹೇಳಿಕೊಟ್ಟಿದ್ದಾರೆ. ನಾನು ಹೇಳೋದಾದರೆ ನಮ್ಮ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾದ ಸೋಷಲ್ ಸರ್ ಶ್ರೀ ಕಾಶಿನಾಥ್ KG ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಫಸ್ಟಿಗೆ ನಮ್ಮ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಒಬ್ಬರು ಬಂದಿದ್ದರು. ಅವರು ಅಷ್ಟೊಂದು ನಮ್ಮ ಸಮಾಜ ವಿಜ್ಞಾನ ಭಾಷೆಯಲ್ಲಿ ಅಷ್ಟೊಂದು ನಮಗೇನು ಉತ್ಸಾಹವಿಲ್ಲ. ಇವರು ಬಂದು ನಮ್ಮ ಶಾಲೆಯಲ್ಲಿ ಎಲ್ಲ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅವರ ಒಂದು ನಡೆದು ಬಂದ ರೀತಿ ಇರ್ಬೋದು, ಅವರ ಶಿಕ್ಷಣವಿರಬಹುದು, ಅವರು ಜೀವನದಲ್ಲಿ ಹೇಗೆ ಮುನ್ನುಗ್ಗಬೇಕೆಂದು ಹೇಳುವುದು ಮತ್ತು ಅವರ ಕ್ಲಾಸುಗಳು ತುಂಬಾ ಇಷ್ಟ ಆಗುತ್ತದೆ. ಅವರು ಪಾಠ ಮಾಡುವ ರೀತಿ ಆಗೋದು, ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗೆ ನಾವು ಬದುಕಬೇಕು, ಈಗಿನ ಒಂದು ಸ್ಪರ್ಧಾತ್ಮಕದಲ್ಲಿ ಯಾವುದು ಅಸಾಧ್ಯವೆನ್ನುವುದಿಲ್ಲ, ಎಲ್ಲವೂ ಸಾಧ್ಯ. ನಥಿಂಗ್ ವಿಲ್ ಬಿ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಅವರು ಹೇಳ್ತಾನೆ ಬಂದಿದ್ದಾರೆ. ಅವರ ಒಂದು ಆದರ್ಶ ಗುಣವನ್ನು ನಾವು ಸದಾಕಾಲ ನಮ್ಮ ಜೊತೆಗೆ ಇಡುವಂದು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನೇ ಒಂದು ಸಾಧನೆಯನ್ನು ಮಾಡಲೇಬೇಕು. ಅದಕ್ಕೆ ಮಾಡಬೇಕಂದ್ರೆ ಶಿಕ್ಷಣ ಅನ್ನುವುದು ಒಂದು ಮುಖ್ಯ. ಎಜುಕೇಷನ್ ಇದ್ದರೆ ನಾವು ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವುದು ಅಂತಲೇ ಅವರು ಹೇಳ್ತಾ ಬಂದಿದ್ದಾರೆ. ಎಜುಕೇಷನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಶಿಕ್ಷಣ ಅಂತ ಇದ್ದರೆ ನಾವು ಜಗತ್ತನ್ನೇ ತಿರುಚಬಹುದು. ಅದೊಂದಿದ್ದರೆ ಸಾಕು. ಸಮಾಜದಲ್ಲಿ ನಮಗೆ ಎಲ್ಲರೂ ಗೌರವವನ್ನು ಕೊಡ್ತಾರೆ. ನಾವು ಅದಂತಾನೆ ಹೇಳ್ತಾನೆ ಬಂದಿದ್ದಾರೆ. ಎಲ್ಲ ಶಿಕ್ಷಕರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕ್ಲಾಸ್ ಟೀಚರ್ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಎಲ್ಲ ಶಿಕ್ಷಕರು ತಮ್ಮ ಮಕ್ಕಳಂತೆ ನೋಡಿಕೊಂಡು ಇಲ್ಲಿ ಎಲ್ಲರಿಗೂ ಬಿದ್ದಾಗ ಎಡವಿದಾಗ ಅವರಲ್ಲಿ ಮೋಟಿವೇಶನ್ ತುಂಬುತ್ತಾ, ಶ್ರದ್ಧೆ ತುಂಬುತ್ತಾ, ನೀ ಸಾಧಿಸ್ತೀಯ, ಯು ಕ್ಯಾನ್ ಡೂ ಇಟ್ ಅಂತ ಎಲ್ಲರಲ್ಲೂ ಮೋಟಿವೇಶನ್ ತುಂಬುತ್ತಾ, ನೀನು ಕುಗ್ಗಬೇಡ, ಎಲ್ಲರಲ್ಲೂ ಛಲ ಇದೆ, ಎಲ್ಲರೂ ಮಾಡೇ ತಿರುತ್ತೀರಾ ಅಂತ ಎಲ್ಲರಲ್ಲಿ ಭಾವಿಸುತ್ತಾ, ಎಲ್ಲ ಶಿಕ್ಷಕರು ಹಾಗೆ ಮಾಡುತ್ತಾ ಅವರ ಮಕ್ಕಳಂತೆ ಇಲ್ಲೇ ಸದಾಕಾಲ ಇದ್ದು ನಮ್ಮ ಜೊತೆಗೆ ಇದ್ದು ಒಂದು ಬೆಳಗ್ಗೆಯಿಂದ ಒಂದು ರಾತ್ರಿ ಮಠ ಇದ್ದು ನಮ್ಮನ್ನು ಎಲ್ಲರೂ ಒಂದು ಈ ಪರೀಕ್ಷೆಗೆ ನಮ್ಮನ್ನು ಮುಟ್ಟುವಂತೆ ಈಗ ಮಾಡಿದ್ದಾರೆ. ನಾವು ಅವರಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ.